कोरोना वबा के इस खौफनाक दौर में हर कोई डरा और सहमा हुआ है। बेरोजगारी और तंगदस्ती से भी लोग बहुत ज़्यादा परेशान हैं। ऐसे में कुछ ऐसे लोग भी हैं जो लोगों की मदद करने की ठान ली है और लगातार मदद करते जा रहे हैं। ऐसे ही एक शख्स हैं जो पीएसआई हैं, पुलिस डिपार्टमेंट से ताल्लुक़ रखते हैं। शांतप्पा इनका नाम है। इन्होंने एक वार रूम बनाई है। वार रूम के तहत वो कोरोना से मुतासिर लोगों को मदद पहुंचा रहे हैं, चाहे वो कोरोना की दवाई का मामला हो या फिर राशन का मामला हो। कोरोना के इस खौफजदा माहौल में बेंगलुरु में हर कोई डरा हुआ है। ऐसे में बेंगलुरु के एक ऐसे पुलिस ऑफिसर हैं जिन्होंने वार रूम के ज़रिए न सिर्फ लोगों को राशन पहुंचाने का काम किया है, बल्कि वार रूम के ज़रिए उन्होंने तमाम तरह की मालूमात जो है कॉल सेंटर की तरह चलाते हुए दी है। इस सिलसिले में बात करने के लिए पीएसआई हैं यहाँ के बेंगलुरु वेस्ट के, इनसे बात करते हैं। सर, ये जो कॉन्सेप्ट है ये कैसे आपने शुरू किया? ಆ್ಯಕ್ಚುಲಿ ನಮಗೆ ಪರ್ ಡೇ ಒಂದು ಸುಮಾರು ಕರೋನಾ ರಿಲೇಟೆಡ್ ನನಗೆ ಪರ್ಸ್ನಲ್ ನಂಬರ್ಗೆ 30 to 40 ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮದು ಹೆಕ್ಟಿಕ್ ವರ್ಕ್ ಇರುತ್ತೆ, ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ಐ ಥಾಟ್ ಬೆಟರ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಒಂದು ಕಂಟ್ರೋಲ್ ರೂಮು. ಸೊ ದ್ಯಾಟ್ ಏನಾಗುತ್ತೆ ಅಂದರೆ ಬೇರೆ ತುಂಬ ಫಾರ್ವರ್ಡ್ ಮೆಸೇಜಸ್ ಇರ್ತವೆ, ಭಾಳ ಫೇಕ್ ಮೆಸೇಜಸ್ ಇರ್ತವೆ, ಓಲ್ಡ್ ಮೆಸೇಜಸ್ ಇರ್ತವೆ. ಅವ್ರಿಗೆಲ್ಲ ಒಂದು ಗೈಡ್ ಮಾಡಬೇಕಾಗಿದೆ ಅಂತೇಳಿ ಅಂದ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಕಂಟ್ರೋಲ್ ರೂಮ್ ಕಡೆಯಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಫ್ರೀಯಾಗಿ ಫುಡ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ಆ್ಯಂಬುಲೆನ್ಸ್ ಸರ್ವಿಸ್ ಕೊಡ್ತಾಯಿದ್ದೀವಿ. ತಾವು ನೋಡಿದಂಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಸರ್ವಿಸ್ನು ನಾವು ಕೊಡ್ತಾಯಿದ್ದೀವಿ ಸರ್. ತದನಂತರದಲ್ಲಿ ಎಲ್ಲಿ ಬೆಡ್ ಇದೆ, ಏನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಲೆವೆಲ್ 97% ಇರುತ್ತೆ, ತುಂಬ ಪ್ಯಾನಿಕಾಗಿ ಕಾಲ್ ಮಾಡ್ತಾರೆ. ಸೊ ನಾವು ಅವರಿಗೆ ಕೌನ್ಸ್ಲಿಂಗ್ ಮಾಡ್ತೀವಿ, ಟೆಲಿ ಕೌನ್ಸ್ಲಿಂಗ್ ಮಾಡ್ತೀವಿ. ಸೊ ಈ 97% ಇದೆ, ಏನೂ ಆಗೋಲ್ಲ, ಆ ಥರ ಏನು ಮಾಡಬೇಕಂತ ನಾವು ವಿತ್ ಡಾಕ್ಟ್ರ್ ಗೈಡ್ಲೈನ್ಸ್ ನಾವು ಅವ್ರಿಗೆ ಆ ಥರ ಒಂದು ಹೇಳ್ತಾ ಇದ್ದೀವಿ ಸರ್. ಇದು ಈಗ ರೇಷನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರಲ್ಲ, ಇದು ಎಲ್ಲಿಂದ ಬರುತ್ತೆ ನಿಮಗೆ? ಹೆಂಗೆ ನೀವು ಯಾರಿಗೆ ಕೊಡ್ತಾಯಿದ್ದೀರಿ, ಯಾವ ಟೈಪ್ ಕೊಡ್ತಾಯಿದ್ದೀರಿ? ಸರ್, ರೇಷನ್ ನಾವು ಮೇನ್ಲಿ ಸ್ಪಾನ್ಸರ್ಸ್ ಅವರೇ ಬಂದು ನಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಭಾಳಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ರಿಚ್ಮೆಂಟ್ ಸರ್ಕಲಿಂದ ಅವರು ಅಮೀರ್ ಅವ್ರು ಬಂದಿದ್ದಾರೆ. ಸೊ ಬೇರೆ ಬೇರೆ ಥರ ಎಲ್ಲ ಬರ್ತಿದ್ದಾರೆ. ನಾವು ಯಾರಿಗಪ್ಪ ಅಂದರೆ ಮೋಸ್ಟ್ ವಲರಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಲೈಕ್ ಟ್ರಾನ್ಸ್ಜೆಂಡರ್ಸ್, ತದನಂತರದಲ್ಲಿ ಮೈಗ್ರೆಂಟ್ ವರ್ಕರ್ಸ್, ಸಿಂಗಲ್ ಪೇರೆಂಟ್ಸ್, ಆಟೋ ಡ್ರೈವರ್ಸ್, ದೆನ್ ಯಾರಿಗಾದ್ರೂ ಮನೆಗೆ ಇರಲ್ಲಲ್ವ ಅಂಥವ್ರಿಗೆಲ್ಲ ನಾವು ಸೆಲೆಕ್ಷನ್ ಮಾಡಿ ಕೊಡ್ತೀವಿ. ಮಾಸಾಗಿ ಕೊಡ್ತಾಯಿಲ್ಲ, ಸೆಲೆಕ್ಷನ್ ಮಾಡಿ ಅವ್ರು ನಮ್ಮ ಕನ್ವಿನ್ಸ್ ಆದರೆ ಎಸ್ दे आर एलिजिबल टू गेट रेशन, देन ओनली वी कैन गिव रेशंस. तो यहाँ आप देख सकते हैं इस तरह से एक कॉल सेंटर की तरह इन्होंने बना रखा है। लगातार इनको कॉल्स आ रहे हैं और इन्होंने इन लोगों की तरफ से जो जानकारी है वो दी जा रही है। मैडम बताएं, अभी जो लोगों के सवाल हैं वो किस तरह के हैं, क्या पूछने के लिए ज़्यादा कॉल कर रहे हैं? सर, पहले तो वो लोग ये पूछते हैं कि आईसीयू बेड कहाँ मिलेगा। हमारे पास काफ़ी हद तक हमारे पास जानकारी है, मतलब हर कोई वेरीफाइड नंबर्स है हमारे पास, हेल्पलाइन नंबर्स है, जैसे इमरजेंसी एम्बुलेंस हुआ, दवाइयों का ज़रिया। हमारे ग्रुप में सारे डॉक्टर्स हैं,
सारे वेल नोन पीपल हैं जो हमको बहुत सहायता कर रहे हैं और इस वजह से हमको सारा इन्फॉर्मेशन राइट हम दे पा रहे हैं लोगों को। और कॉल्स भी हमको यहाँ से नहीं दूसरे दूसरे देशों से तक आते हैं कि मतलब हमारे मतलब घर पे किसी को कोरोना हो गया है, प्लीज़ आप उनकी मदद करें। जैसे होम आइसोलेशन हुआ, उनको टैबलेट्स देना हो या फिर उनको खाने का ज़रिया देना हो, खाना देना हो, वो सब हम लोग हेल्प कर रहे हैं सर। ಬಿಲ್ಕುಲ್ ಇದು ಕಾಂಟ್ಯಾಕ್ಟ್ ಮಾಡೋದು ಯಾವ್ದು ನಂಬರ್ ಮೇಡಮ್, ಹೆಂಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಒಂದು ಲೈನ್ಸ್ ಕೊಟ್ಟಿದ್ದಾರೆ, ಫೋನ್ ನಂಬರ್ಸ್ ಕೊಟ್ಟಿರ್ತಾರೆ, ಅದು ಎಲ್ಲ ಕಡೆ ಇದಾಗಿರುತ್ತೆ. ಸೊ ಅವ್ರು ಡೈರೆಕ್ಟಾಗಿಯೇ ನಮ್ಗೆ ಹೇಳ್ತಾರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ನಮಗೆ ಈ ಥರ ಇದೆ, ನಮಗೆ ಸಹಾಯ ಮಾಡ್ತೀರಾ ಅಂತ. ಅವ್ರು ಏನು ಬೇಕು ನೀಡ್ಸ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕೋ ಆ ಥರ ಹೆಲ್ಪ್ ಮಾಡ್ತಾಯಿದ್ದೀವಿ. ಕೆಲವು ಮೆಡಿಸಿನ್ಸ್ ಕೇಳ್ತಾರೆ, ಫುಡ್ ಕೇಳ್ತಾರೆ, ಗ್ರಾಸರಿ ಕೇಳ್ತಾರೆ, ಬೆಡ್ ಕೇಳ್ತಾರೆ, ಯಾವ ಥರ ಬೆಡ್ಡು ಅಂತ ಕೇಳ್ತೀವಿ ಅವರಿಗೆ. ಕೇಳಿಕೊಂಡು ಅವ್ರ ಸ್ಯಾಚುರೇಷನ್ ಲೆವೆಲ್ ಏನಿದೆ, ಎಷ್ಟಿದೆ ಅಂತೆಲ್ಲ ಕೇಳಿಕೊಂಡು ಇದು ಮಾಡ್ತೀವಿ. ಹೋಮ್ ಐಸೋಲೇಷನಲ್ಲಿ ಇರ್ತಾರೆ, ಹೆದರ್ಕೊಂಡು ಬಿಟ್ಟಿರ್ತಾರೆ ಕೆಲವರು. ಅವ್ರ ಸ್ಯಾಚುರೇಷನ್ ಲೆವೆಲ್ ಚೆನ್ನಾಗೇ ಇರುತ್ತೆ, ಆದರೆ ಅವರು ಹೆದರ್ಕೊಂಡಿರ್ತಾರೆ. ಸೊ ಅವ್ರಿಗೇನು ಮಾಡ್ತೀವಿ, ಮಾರಲಿ ಮೆಂಟಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟಿದೆ ಕೇಳಿಕೊಂಡು ಬಿಸಿ ನೀರು ಕುಡೀರಿ, ಈ ಮೆಡಿಸಿನ್ಸ್ ತೊಗೊಳ್ಳಿ, ಈ ಥರ ಎಲ್ಲ ಹೇಳ್ಬಿಟ್ಟು ಅವರಿಗೆ ಮೋಟಿವೇಟ್ ಮಾಡ್ತೀವಿ, ಹೆದರಬೇಡಿ ಅಂತ ಅಷ್ಟೆ. ये एक इंसानियत का काम है। आप लोगों की जो टीम है, आपके जो पीएसआई हैं, शांतप्पा जो है एक बड़ा कदम उठाए हैं, तो आपकी जो टीम कैसे जुड़ी है, कितने लोग आप काम कर रहे हैं? ನಮ್ಮ ಇದರಲ್ಲಿ ಟೋಟಲಿ 40 ಮೆಂಬರ್ಸ್ ಇದ್ದಾರೆ. ಸೊ ವಿ ಡೂ 24/7 ಇದು ಮಾಡ್ತೀವಿ. ವಿ ಡಿಸ್ಟ್ರಿಬ್ಯೂಟ್ ಆ ಟೀಮ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೆಲವರು ಹೋಗ್ತಾರೆ, ಲಂಚ್ ಸಪ್ಲೈ ಮಾಡೋಕ್ಕೆ ಕೆಲವರು ಹೋಗ್ತಾರೆ, ಜೊತೆಲಿ ಮೆಡಿಸಿನ್ ಸಪ್ಲೈ ಕೊಡೋಕ್ಕೆ ಹೋಗ್ತಾರೆ. ಆ್ಯಂಡ್ ರೆಸ್ಟ್ ಆಫ್ ದ ಟೀಮ್ ಇಸ್ ಗೋನ್ ಬಿ ಇನ್ ದ ವಾರ್ ರೂಮ್ ಓವರ್ ಹಿಯರ್. ಯಾವಾಗ ಇನ್ಫಾರ್ಮೇಷನ್ ಬಂತು ಅಂದಾಗ ವಿ ಸ್ಟಾರ್ಟ್ ಕೋಆರ್ಡಿನೇಟಿಂಗ್ ವಿತ್ ಅ ಟೀಮ್ ಆಫ್ 40 ಮೆಂಬರ್ಸ್ ಆ್ಯಂಡ್ ವಿ ಸ್ಟಾರ್ಟ್ सेग्रीगेटिंग द वर्क. यहाँ पे देख सकते हैं आप, इनको जो राशन देने के लिए भी दूर दराज से भी लोग आ रहे हैं और इन्हें मदद करने की कोशिश कर रहे हैं. आप कहाँ से आए हैं और क्या लेके आए हैं? मैं रिचमंड टाउन से आया हूँ. मैं नाज मोहम्मद फाउंडेशन रिप्रेजेंट करता हूँ. तो ये हमारा ख़ुद अपनी फैमिली का एक फाउंडेशन है, जिससे हम लोग पिछले साल से ही जो भी डिज़र्विंग लोग हैं उनको राशन देने का काम कर रहे हैं. तो इस बार जब मुझे पीएसआई साहब का कॉल आया और उन्होंने कहा कि स्पेशली ट्रांसजेंडर्स हैं, जो कि एक अलग तबका है, सोसाइटी का एक तबका है जिसको मदद नहीं पहुंच पा रही है. बेसिकली बहुत सारे ट्रांसजेंडर ट्रैफिक में रहते हैं, ट्रैफिक जब होती है रोड पे अपना काम चलाते हैं मांग के, लेकिन अभी क्योंकि ट्रैफिक भी नहीं है, बहुत बड़ी अजियत में है वो लोग. तो इसीलिए मैंने अपने अब्बू मुमताज़ अली साहब को कहा कि ऐसे कुछ ज़रूरत है, तो उन्होंने नाज मोहम्मद फाउंडेशन के थ्रू ये राशन के किट का इंतज़ाम किया है, स्पेशली ट्रांसजेंडर लोगों के लिए. बहुत बहुत शुक्रिया. देखिए आप देख सकते हैं इस तरह के भी ऑफिसर हैं बेंगलुरु में, कर्नाटक में, जो अपनी ड्यूटी को निभाते हुए समाज की खिदमत के लिए, इंसानियत की खिदमत के लिए आगे आ रहे हैं. ಸರ್ ನಾವದೇ ಇಲ್ಲಿ ಊಟ ಕೊಡ್ತೀವಿ. ಇವಾಗ ಹೋಮ್ ಐಸೋಲೇಷನ್ ಯಾರಿರ್ತಾರೆ ಕೋವಿಡ್ ಪೇಷಂಟ್ಸು, ಅವ್ರು ಆಚೆ ಬರೋದಕ್ಕಾಗಲ್ಲ. ಅದಕ್ಕೂ ಅವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ, ಮಧ್ಯಾಹ್ನ ಫುಡ್ ಕೊಡ್ತೀವಿ, ಲಂಚ್ ಕೊಡ್ತಿದ್ದೀವಿ. ಸೊ ಡೈಲಿ ಒಂದು 150 ಬ್ರೇಕ್ಫಾಸ್ಟ್ ಹೋಗುತ್ತೆ, ಒಂದು 800 ಲಂಚ್ ಹೋಗುತ್ತೆ. ಇದು ಒಂದು 15 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಶಾಂತಪ್ಪ ಸರ್ ಅವರು ಮತ್ತು ನಮ್ಮ ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ವಾಲಂಟಿಯರ್ಸ್ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಕೋವಿಡಲ್ಲಿ ತುಂಬ ಸಪೋರ್ಟ್ ಮಾಡಿದ್ವಿ. ಸೊ ಶಾಂತಪ್ಪ ಸರ್ ಮತ್ತು ಈ ಟೀಮ್ ಜೊತೆ ಸೇರಿಕೊಂಡು ಎಷ್ಟು ಏನೇನಾಗುತ್ತೋ ಎಲ್ಲ ಥರದ ಸವಾಲುಗಳನ್ನ ಮಾಡ್ತಾಯಿದ್ದೀವಿ ಸರ್. ಸರ್ ನಮಗೆ ಜನಗಳಿಂದ ಜಾಸ್ತಿ ಕಾಲ್ ಬರ್ತಾ ಇರೋದು ಫಿಯರ್ ಫ್ಯಾಕ್ಟ್ರ್ ಸರ್. ಮೊದಲನೇ ವೇವ್ಗಿಂತ ಎರಡನೇ ವೇವ್ ತುಂಬ ಫಿಯರ್ ಫ್ಯಾಕ್ಟ್ರ್ ಜಾಸ್ತಿ ಮಾಡಿದೆ. ಅಂದರೆ ಜನರಲ್ಲಿ ತುಂಬ ಪ್ಯಾನಿಕ್ನೆಸ್ ಕ್ರಿಯೇಟ್ ಮಾಡಿದೆ. ಹೀಗಾಗಿ ನಮಗೆ ಬಹುತೇಕ ಕರೆಗಳು ಏನು ಬರ್ತವೆ ನಮ್ಮ ಟೆಲಿಕೌನ್ಸ್ಲಿಂಗ್ ಏನಿಲ್ಲಿ ನಾವು ನಿಯೋಜಿಸಿದ್ದೀವಿ, ಅವ್ರು ಹೇಳೋ ಪ್ರಕಾರ ತುಂಬ ಜನ ಪ್ಯಾನಿಕ್ ಆಗಿರ್ತಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಕೆಮ್ಮು ಬಂದ್ರೂ ಕಾಲ್ ಮಾಡ್ತಾರೆ, ಸ್ವಲ್ಪ ಉಸಿರಾಟ ಸಮಸ್ಯೆ ಆದರೂ ಕಾಲ್ ಮಾಡ್ತಾರೆ. ಅಂದರೆ ಅದರ ಸಿವಿಯಾರಿಟಿ ಅಷ್ಟಿರೋದಿಲ್ಲ. ಬಟ್ ಔಟ್ ಆಫ್ ಪ್ಯಾನಿಕ್ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗದೇ ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡ್ತಾರೆ. ಅವ್ರಿಗೆ ನಾವು ಏನು ಅಸಿಸ್ಟೆನ್ಸ್ ಕೊಡಬೇಕಂದ್ರೆ ಅವ್ರ ಸಿಚುವೇಷನ್ ಅನಲೈಸ್ ಮಾಡಿ, ಯಾಕಂದರೆ ನಮ್ಮಲ್ಲಿ ಮೆಡಿಕಲ್ ಫೀಲ್ಡಲ್ಲಿರೋರು ತುಂಬ ಜನ ಇದ್ದಾರೆ, ಇಲ್ಲಿ ಟೆಲಿಕೌನ್ಸ್ಲಿಂಗ್ ಮಾಡ್ತಿರೋರು. ಅವ್ರ ಸ್ಥಿತಿಗತಿಗಳನ್ನ ನೀಟಾಗಿ ಅನಲೈಸ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಮುಂದಿನ ಪ್ರೊಸೆಸ್ಸಿಗೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಗೈಡ್ ಮಾಡ್ತಾರೆ ಸರ್. ನಮ್ಮದು 2 ಆಟ್ಲೈನ್ ನಂಬರ್ಗಳಿವೆ. ಕರೋನಾ ಕಲಿಗಳು ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. 2 ಆಟ್ಲೈನ್ ನಂಬರ್ ನೀವು ಅಲ್ಲಿ ನೋಡ್ಬೋದು. ಆ 2 ಆಟ್ಲೈನ್ ನಂಬರ್ನ ನಾವು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ. ನಮ್ಮ ಎಲ್ಲ ಪ್ರಮೋಷನ್ ಪೋಸ್ಟರ್ಗಳಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಆ ನಂಬರ್ ನೋಡಿ ಕಾಲ್ ಮಾಡ್ತಾರೆ ಸರ್. हमें ऐसे लोगों को मदद करने की ज़रूरत है जो समाज के लिए हर कदम पर खड़े हैं. कैमरा पर्सन समीर के साथ शाहिद काजी, बेंगलुरु.